ಹಾಯ್ ಗಾಯ್ಸ್ ವೆಲ್ಕಮ್ ಟು ಈ ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಎಳ್ಳುಂಡೆ ಮಾಡಿ ತೋರಿಸಿದ್ದೀನಿ. ಬರೀ 3 ಐಟಮಲ್ಲಿ ಅಷ್ಟೇ, ತುಂಬ ಕಮ್ಮಿ ಸಮಯದಲ್ಲೇ ತುಂಬ ಚೆನ್ನಾಗಿ ಆಗುತ್ತೆ. ಯಾರ್ಯಾರು ಹೊಸಬ್ರು ನಮ್ಮ ಚಾನಲ್ ಗೀತಾ ಚಾನಲ್ ನೋಡ್ತಿದ್ದೀರಾ ಅವರು ಮೊದಲು ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಗೀತಾ ಚಾನಲ್ಗೆ ಸ್ವಾಗತ. ಈ ಒಂದು ಬೌಲ್ನಷ್ಟು ಎಳ್ಳು ತೊಗೊಂಡಿದ್ದೀನಿ, ವೈಟ್ ಎಳ್ಳು. ಸಣ್ಣ ಉರಿಲೇ ಹುರ್ಕೊಬೇಕು. ಇದನ್ನು 3 ಐಟಮ್ ಇದ್ದರೆ ಸಾಕು. ಇದಕ್ಕೆ ನೋಡಿ, 3/4 ಬೌಲ್ನಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ 1 ಬೌಲ್ನಷ್ಟು ಎಳ್ಳು ತೊಗೊಂಡಿದ್ದೆ. ಒಂದೇ 1 ಸ್ಪೂನ್ನಷ್ಟು ನೀರು ಹಾಕ್ಕೊಳ್ಳೋಣ, ಸಾಕು. ಬೆಲ್ಲ ಕ್ಲೀನಾಗಿದೆ, ಏನೂ ಸೋಸೋ ಅವಶ್ಯಕತೆ ಇಲ್ಲ. ಹಂಗಾಗಿ ನಾನು ಅದರೊಳಗಡೆ ಇವಾಗ ಇದನ್ನು ತುಪ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ನಷ್ಟು ತುಪ್ಪ ಹಾಕೋತೀನಿ. ಫ್ಲೇವರು ಮತ್ತು ಟೇಸ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಒಂದು 1/4 ಸ್ಪೂನ್ನಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಪಾಕ ರೆಡಿಯಾಗಿದೆ. ಈ ಥರ ಹದದಲ್ಲಿ ಬರಬೇಕೀಗ. ಈಗ ಬಂದಿದೆಯಾ ನೋಡೋಣ. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಳ್ಳೋಣ ಇದನ್ನು. ನೋಡಿ, ಈ ಥರ ಹಾಕತ್ತವೆ ಗಟ್ಟಿ ಇರಬೇಕು. ಆ ಕಡೆ ಈ ಕಡೆ ಚೆಲ್ಲಬಾರ್ದು, ಅಗಲ ಬರಬಾರ್ದು ಅದು. ನೋಡಿ, ನಾವು ಕೈಯಲ್ಲಿ ಇಟ್ಕೊಂಡ್ರೆ ನೋಡಿ ಯಾವ ಥರ ಉಂಡೆ ಬಂದಿದೆ. ಪಾಕ ರೆಡಿಯಾಗಿದೆ. ಇವಾಗ ಉರಿ ಆಫ್ ಮಾಡ್ಕೊಬಿಡೋಣ. ಇವಾಗ ಮಿಕ್ಸ್ ಮಾಡೋಣ. ಈಗ ಗಣೇಶನ ಹಬ್ಬ ಬಂದರೆ ಇದೆಲ್ಲ ತುಂಬ ಲುಕ್ ಇದೆ. ಕೆಲವ್ರ ಮನೆಗಳ ಪದ್ಧತಿ ಇದೆ, ಮೋದಕ, ಎಳ್ಳುಂಡೆ, ಕಡಲೆಕಾಯಿ ಉಂಡೆ, ತುಂಬ ವೆರೈಟೀಸ್ ಮಾಡ್ತಾರೆ. ಪುರಿ ಉಂಡೆ ಎಲ್ಲ. ಇದು ಫಾಸ್ಟಾಗಿ ತಿರುಗಬೇಕು, ಇಲ್ಲಾಂದರೆ ಪಾಕ ಗಟ್ಟಿಯಾಗಿಬಿಡುತ್ತೆ. ಇದನ್ನು ಮಾಡಿ ನೋಡಿ, ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ. ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಒಂದು ಸಲ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.